ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ T20 ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಒಂದು ಸತತ ಎರಡನೇ ಸೋಲನ್ನು ಕಾಣಿತು ಅಂತಲೇ ಹೇಳ್ಬೋದು. ಹಾಗೆ ಗೌತಮ್ ಗಂಭೀರ್ ಅವರು ಏನೆಲ್ಲ ಹೇಳಿಕೆ ಕೊಟ್ಟರು ಸೋತ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ ಭಾರತ ತಂಡ ಟಾಸ್ ಗೆದ್ದು ಬಾಲಿಂಗನ್ನು ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಂದ ನಮಗೆ ಹೊಸ ಇದು ಶುರು ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೂ ತನಕ ಟಾಸ್ ಗೆದ್ದು ಮೊದಲಿಗೆ ಬ್ಯಾಟಿಂಗ್ ಆಡ್ತಾಯಿದ್ರು. ಬಟ್ ಇವಾಗ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡ್ರು. ಇಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಅದೇನು ಅಷ್ಟು ನಾವು ಅಂದ್ಕೊಂಡ ಪ್ರಕಾರ ಏನೂ ಹೋಗಲಿಲ್ಲ ಅಂತಲೇ ಹೇಳ್ಬೋದು. ಗೌತಮ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಕೇವಲ ನಾವು 76 ರನ್ಗೆ ಆಲ್ಔಟ್ ಆಗ್ತೀವಿ, ಇದು ನಮ್ಮ ಟೀಮ್ ಇಂಡಿಯಾ ನಾಚಿಕೆಗೇಡಿಯ ಸಂಗತಿ ಅಂತಲೇ ಹೇಳ್ಬೋದು ಅಂತ ಹೇಳಿದ್ದಾರೆ. ಯಾಕಂದರೆ ಇಷ್ಟೊಂದು ಲೋ ಸ್ಕೋರ್ಗೆ ಆಲ್ಔಟ್ ಆಗೋದಂದರೆ, ವರ್ಲ್ಡ್ ಕಪ್ ಗೆದ್ದಂಥ ಟೀಮ್ ಇಷ್ಟೊಂದು ಲೋ ಸ್ಕೋರ್ಗೆ ಆಲ್ಔಟ್ ಆಗೋದಂದರೆ ಎಲ್ಲ ಟೀಮ್ಗಳು ಕೂಡ ನಮ್ಮ ಭಾರತ ತಂಡವನ್ನು ನೋಡಿ ನಗುತ್ತಿದ್ದಾವೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಆಡಿ 200+ ಟಾರ್ಗೆಟ್ ಕೊಡ್ತಾರೆ, 201 ಟಾರ್ಗೆಟ್ ಕೊಡ್ತಾರೆ. ಈ ಟಾರ್ಗೆಟ್ನ ಬ್ಯಾನ್ ಆಯ್ತದೆ. ನಮ್ಮ ಟೀಮ್ ಇಂಡಿಯಾ ಕೇವಲ 76 ರನ್ ಹೊಡೆದು ಆಲ್ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಮೊದಲ ಮ್ಯಾಚ್ ನೋಡೋದಾದರೆ ಮಳೆಯಿಂದಾಗಿ ವಾಶೌಟ್ ಆಗಿತ್ತು. ಹಾಗೆ ಸೆಕೆಂಡ್ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾ ಮೊದಲಿಗೆ ಬ್ಯಾಟಿಂಗ್ ಮಾಡಿ 190 ರನ್ ಟಾರ್ಗೆಟ್ ಕೊಟ್ಟು ಅಲ್ಲಿಯೂ ಕೂಡ ಸೋತಿದ್ರು. ಈಗ ಮೊದಲಿಗೆ ಅವ್ರಿಗೆ ಬ್ಯಾಟಿಂಗ್ ಬಿಟ್ಟರು ಕೂಡ ಅವರು 200+ ರನ್ ಹೊಡೆದು ಮತ್ತು ಅವರು ವಿಕೆಟ್ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆದರು ಅಂತಲೇ ಹೇಳ್ಬೋದು. ನಮ್ಮ ಟೀಮ್ ಬ್ಯಾಟ್ಸ್ಮನ್ಗಳಿಂದ ಅಷ್ಟೊಂದು ನಿರೀಕ್ಷೆ ಮಾಡಿದಷ್ಟು ರನ್ಸ್ ಬರಲಿಲ್ಲ ನಿನ್ನೆ. ಇದು ನನಗೆ ದೊಡ್ಡ ಅಚ್ಚರಿ ಅಂತಲೇ ಹೇಳಿದ್ದಾರೆ ಗೌತಮ್ ಗಂಭೀರ್ ಅವರು. ಯಾಕಂದರೆ ವೈಭವ್ ಸೂರ್ಯವಂಶಿ ಅವರು ಕೂಡ ನಿನ್ನೆ ಹೇಳಿಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಮಾಡಲಿಲ್ಲ. 2 ಸಿಕ್ಸ್ ಹೊಡೆದ್ರು ಅಷ್ಟೇ. ಆಮೇಲೆ ನೋಡೋದಾದರೆ ಅಭಿಷೇಕ್ ಶರ್ಮಾ ಅವರು ಕೂಡ 6 ಹೊಡೆದ್ರು. ಆಮೇಲೆ ಮತ್ತೆ 6 ಹೊಡೆಯೋಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಯಾರು ಕೂಡ ನಿನ್ನೆ ನಿಂತು ಆಡಲಿಲ್ಲ. ಯಾರು ಕೂಡ ತಾಳ್ಮೆ ತೋರಿಸಲಿಲ್ಲ. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಸೋಲೋಕ್ಕೆ ಕಾರಣವಾಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಎಲ್ಲ ಪ್ಲೇಯರ್ಗಳು ಕೂಡ ಬಾಲಿಂಗಲ್ಲಿ ವಿಕೆಟ್ ತೊಗೊಂಡು 200 ತನಕ ಕಟ್ಟಿ ಹಾಕಿದ್ರು. ಬಟ್ ಬ್ಯಾಟ್ಸ್ಮನ್ಗಳು ಸ್ಲೋ ಆಗಿ ಓವರ್ಗೆ ಪರ್ ಓವರ್ 10 ರನ್ ಆಡ್ಕೊಂಡು ಹೋಗಿದ್ರು ಕೂಡ ಈಸಿಯಾಗಿ ನಮ್ಮ ಟೀಮ್ ಇಂಡಿಯಾ ಗೆಲ್ಬೋದಾಗಿತ್ತು. ಬಟ್ ಯಾರೂ ಕೂಡ ಅಷ್ಟೊಂದು ನಿಂತಾಡಲಿಲ್ಲ. ಶ್ರೇಯಸ್ ಅಯ್ಯರ್ ಅವರಾಗಿರ್ಬೋದು, ಹಾಗೆ ತಿಲಕ್ ವರ್ಮಾ ಅವರಾಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಎಲ್ಲರೂ ಕೂಡ ಅರ್ಜೆನ್ಸಿಯ ಆಟದಿಂದ ಈ ಮ್ಯಾಚನ್ನು ನಾವು ಸೋಲ್ಬೇಕಾಗಿ ಬಂತು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಇನ್ನಷ್ಟು ನಾವು ಈ ಟೀಮಲ್ಲಿ ಏನೆಲ್ಲ ಚೇಂಜ್ ಮಾಡಬೇಕು, ಇದು ಎಲ್ಲ ಮತ್ತೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಥರ ಮ್ಯಾಚ್ ಇಷ್ಟು ಟೀಮ್ ಸ್ಟ್ರಾಂಗ್ ಇದ್ದರೂ ಕೂಡ ಸೋಲ್ತಾ ಇದೆ ಅಂದಮೇಲೆ ನಾವು ಇಂಗ್ಲೆಂಡ್ ವಿರುದ್ಧ ಇನ್ನೂ ಕೂಡ ಮ್ಯಾಚ್ ಬೇಜಾನಿದ್ದಾವೆ. ಬಟ್ ಎಲ್ಲ ಮ್ಯಾಚ್ಗಳು ನಾವು ಗೆಲ್ಲಲೇಬೇಕು ಅಂತ ಹೇಳಿ ಇನ್ನು ಮುಂದೆ ಬರುವ ಮ್ಯಾಚ್ಗಳಿಗೆ ನಾನು ಇನ್ನಷ್ಟು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಕಳೆದ ಮ್ಯಾಚ್ ರವಿ ಬಿಷ್ಣೋಯ್ ಕಾಸ್ಟ್ಲಿ ಆಗಿದ್ದರು. ಬಟ್ ಅವ್ರನ್ನ ಬೆಂಚಿಗೆ ಹಾಕಿ ಪ್ರಿನ್ಸ್ ಯಾದವ್ ಅವ್ರನ್ನ ಆಡಿಸಿದ್ದೆ. ಬಟ್ ಅವರು ಪ್ರಿನ್ಸ್ ಯಾದವ್ ಅವರಿಂದ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂತು. ಹಾಗೆ ಅಷ್ಟೊಂದು ರನ್ಸ್ ಕೊಡಲಿಲ್ಲ. ಹಾಗೆ ವಿಕೆಟ್ಗಳನ್ನು ಕೂಡ ತೆಗೆದುಕೊಟ್ಟರು. ಹಾಗೆ ಡೆತ್ ಓವರಲ್ಲೂ ಕೂಡ ಚೆನ್ನಾಗಿ ಮಾಡಿದರು. ಹೀಗಾಗಿ ಇನ್ನಷ್ಟು ನಮ್ಮ ಟೀಮಲ್ಲಿ ಏನೆಲ್ಲ ಚೇಂಜ್ ಬೇಕು ಅದನ್ನೆಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಯಾರೂ ಕೂಡ ಬ್ಯಾಟಿಂಗ್ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ. ಅದೇ ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ತಲೆನೋವಾಗಿದೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ.